ರೇಸ ಗಾಮ ರೇಸ ಲ್ಯಾಪ್ಟಾಪ್ ಗಾಮ ಹೃದಯ ನಿಂಪಾದಲಯ. ಹೀಗೆ ಒಬ್ಬ ವ್ಯಕ್ತಿ ಲೈಫಲ್ಲೂ ಅವನ ಹೃದಯದ ಮಿಡಿತ ಸಂಗೀತದ ಲಯದ ಹಾಗೆ ಮಿಡಿತಾ ಇರುತ್ತೆ. ಹಾಗೆ ಸ್ಟಾಪ್ ಆಗ್ತಾನೂ ಇರುತ್ತಂತೆ. ಆಗ ಮಿರಾಕಲ್ ಆಗುತ್ತೆ ಅಂತ ನೀವು ಕೇಳಿರ್ಬೋದು. ಆದರೆ ಆ್ಯಕ್ಚುಲ್ ಆಗಿ ಮಿರಾಕಲ್ ಹೇಗಾಗುತ್ತೆ ಗೊತ್ತಾ? ಅದಕ್ಕೆ ನೀವು ನಮ್ಮ ಹೀರೋ ಸ್ಟೋರಿ ಕೇಳಬೇಕು. ನಮ್ಮ ಹೀರೋ ಆಕಾಶದ ಕಡೆ ನೋಡಿಕೊಂಡು ತನ್ನ ಲೈಫಲ್ಲಿ ಯಾವ ಮಿರಾಕಲ್ಸು ಆಗಲೇ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಿರ್ತಾನೆ. ಆಗ ಅವನ ಹಾರ್ಟ್ ಬೀಟು ಕೂಡ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂತ ಬಡ್ಕೋತಾನೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸನ್ ಕೂಡ ರೈಸ್ ಆಗ್ತಿರುತ್ತೆ. ಹೇಳೋದಾದರೆ ಒಂದು ಹೊಸ ದಿನ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಕೆಲವರು ಮಿರಾಕಲ್ಗೋಸ್ಕರ ಕಾಯ್ತಾನೆ ಇರ್ತಾರೆ. ಆದರೆ ಪ್ರತಿದಿನ ನಡೆಯೋ ಮಿರಾಕಲ್ಸ್ನ ಅವ್ರು ಗಮನಿಸೋದು ಹೋಗೋದೇ ಇಲ್ಲ. ನಮ್ಮ ಹೀರೋಗೂ ಅಷ್ಟೇ ಇದು ಗೊತ್ತಾಗಲೇ ಇಲ್ಲ ಅನಿಸುತ್ತೆ. ನಮ್ಮ ಹೀರೋ ಅವನ ಲೈಫಲ್ಲಿ ಸೋಲ್ತಾನೆ ಇರ್ತಾನೆ. ಎಲ್ಲ ಕಡೆಯಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಒಂದು ಕಡೆ ಮನಿ ಪ್ರಾಬ್ಲಮ್ಮು, ಮತ್ತೊಂದು ಕಡೆ ಸ್ಟ್ರೆಸ್ಸು, ಫೇಲ್ಯೂರ್ಸು, ಹೀಗೆ ಅವನ ಲೈಫ್ ಸಾಕ್ತಾನೆ ಇರುತ್ತೆ. ಆಗ ಅವನು ಒಳಗಡೆ ಅನ್ಕೋತಾ ಇರ್ತಾನೆ, ನನ್ನ ಲೈಫ್ ಯಾಕೆ ಹೀಗಾಗಿದೆ, ನನ್ನ ಲೈಫ್ನಲ್ಲಿ ಮಿರಾಕಲ್ ಅನ್ನೋದೇ ಇಲ್ವಾ ಅಂತ ಕೇಳ್ಕೊಳ್ತಾ ತುಂಬ ಟಯರ್ಡ್ ಆಗಿ ಹಾಗೆ ಮಲ್ಕೊಬಿಡ್ತಾನೆ. ಆಗ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ, ನೀನು ಮಿರಾಕಲ್ಸ್ನ ತಪ್ಪು ಜಾಗದಲ್ಲಿ ಹುಡುಕ್ತಾ ಇದೆಯಾ ಅಂತ ಹೇಳಿದಾಗ ಅವನು ಆಶ್ಚರ್ಯದಿಂದ ಕೇಳ್ತಾನೆ. ಅಂದರೆ ಆಗ ಆ ವ್ಯಕ್ತಿ ನಗ್ತಾ ಹೇಳ್ತಾನೆ, ನಿನ್ನೆ ನೀನು ಕಷ್ಟದಲ್ಲಿದ್ದೆ, ಆದರೂ ಇವತ್ತು ನೀನು ಬದುಕಿದೆಯಾ ಅಲ್ವಾ, ಅದು ಮಿರಾಕಲ್ ಅಲ್ಲದೆ ಇನ್ನೇನು. ಗೈಸ್, ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ನಾವು ಮಿರಾಕಲ್ ಅಂದರೆ ಒಂದೇ ದಿನದಲ್ಲಿ ಕೋಟಿ ಹಣ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ಒಂದೇ ದಿನದಲ್ಲಿ ನಮ್ಮ ಲೈಫು ಟೋಟಲ್ ಆಗಿ ಬದಲಾಗೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಒಂದೇ ಕ್ಷಣದಲ್ಲಿ ಸಕ್ಸಸ್ ನಮ್ಮ ಹತ್ರ ಬಂದ್ಬಿಟ್ರೆ ಸ್ವರ್ಗಕ್ಕೆ 3 ಗೇಣು ಅಲ್ವಾ. ಆದ್ರೆ ನಿಜವಾದ ಮಿರಾಕಲ್ಲೇ ಬೇರೆ. ಒಬ್ಬ ಸ್ಟೂಡೆಂಟು ಗಿವ್ ಅಪ್ ಮಾಡದೆ ಓದೋದು, ಒಬ್ಬ ತಂದೆ ಎಷ್ಟೇ ಕಷ್ಟ ಆದ್ರೂ ಕುಟುಂಬಕ್ಕಾಗಿ ದುಡಿಯೋದು, ಒಬ್ಬ ತಾಯಿ ತನ್ನ ಕನ್ಸುಗಳನ್ನ ಪಕ್ಕಕ್ಕಿಟ್ಟು ಮಕ್ಕಳ ಕನ್ಸುಗಳನ್ನ ಬೆಳೆಸೋದು, ಇದೆಲ್ಲ ಮಿರಾಕಲ್ಸ್ ತಾನೆ. ಒಂದು ಬೀಜನ ನೆಟ್ಟ ಮಾತ್ರಕ್ಕೆ ಮರ ಆಗೋದಕ್ಕೆ ಸಾಧ್ಯನಾ? ಅದಕ್ಕೆ ಪ್ರತಿದಿನ ನೀರ್ ಹಾಕಿ ಕೇರ್ ಮಾಡಿದ್ರೇನೆ ತಾನೆ ಅದು ಚೆನ್ನಾಗಿ ಬೆಳೆಯುತ್ತೆ. ಹೀಗೆ ದಾರಿಲಿ ಹೋಗೋರು ಒಂದಿನ ಆ ಮರನ ನೋಡಿ, ವಾವ್ ಏನ್ ಮಿರಾಕಲ್ ಅಲ್ವಾ, ಆ ಮರ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಅನ್ಕೋತಿರ್ತಾರೆ. ಬಟ್ ಅವ್ರಿಗೆ ಯಾರಿಗೂ ಕಾಣಿಸಲ್ಲ. ವರ್ಷಾನ್ಗಟ್ಲೆ ಅದಕ್ಕೆ ಅಂತ ಟೈಮ್ ಕೊಟ್ಟು ಪೇಷನ್ಸ್ ಇಂದ ಕೇರ್ ಮಾಡಿರೋರ್ನ ಯಾರು ತಾನೇ ನೋಡ್ತಾರೆ ಅಲ್ವಾ. ಸೊ ನೀವ್ ನಿಮ್ ಲೈಫ್ ನಲ್ಲೂ ಮಿರಾಕಲ್ ಒಂದ್ ದಿನದಲ್ಲಿ ಆಗಲ್ಲ ಅಂತ ಅನ್ಕೊಂಡ್ರೆ ಸಾಕು. ನೀವ್ ಪ್ರತಿದಿನ ಮಾಡೋ ಸಣ್ಣ ಪುಟ್ಟ ಪ್ರಯತ್ನ ಇದೆಯಲ್ಲ, ಅದೇ ಒಂದಿನ ದೊಡ್ಡ ರಿಸಲ್ಟ್ ಕೊಡುತ್ತೆ. ಗೈಸ್, ಕೊನೆಯದಾಗ ಒಂದ್ ಮಾತು, ಮಿರಾಕಲ್ ಅಂದ್ರೆ ಆಕಾಶದಿಂದ ಏನೋ ನಿಮ್ ಹತ್ರ ಬೀಳ್ತಾ ಇದೆ ಅನ್ನೋದಲ್ಲ. ನೀವು ನಿಮ್ ಪ್ರಯತ್ನನ ಕೈ ಬಿಡದೆ ಮುಂದುವರಿಸ್ತಾ ಹೋಗ್ತಾ ಇದ್ರೆ ನಿಮ್ ಲೈಫು ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಇವತ್ ನಿಮ್ಗೆ ಕಷ್ಟ ಅನಿಸ್ಬೋದು, ಆದ್ರೆ ಅದೇ ನಿಮ್ಗೆ ನಾಳೆ ದೊಡ್ಡ ಸ್ಟ್ರೆಂತ್ ಕೊಡುತ್ತೆ.